ಈಗ ಸಮ್ ರೀಸನ್ಸ್, ಇವಾಗ ಮೈನರ್ ಇರ್ತಾರೆ, ಕೋರ್ಟಲ್ಲಿ ಕೇಸು ಆಗುತ್ತೆ, ಅಥವಾ ರೇಪ್ ಸರ್ವೈವರ್ ಇರ್ತಾರೆ, ಈ ಥರ ಕಂಡೀಷನ್ಸು, ಅಥವಾ ಕೋರ್ಟಿಂದ ಸ್ಪೆಷಲ್ ಆರ್ಡರ್ ಬರುತ್ತೆ, ಆವಾಗ ಈವನ್ ಆಫ್ಟರ್ 24 ವೀಕ್ಸ್ ವಿ ಕ್ಯಾನ್ ಟರ್ಮಿನೇಟ್ ದ ಪ್ರೆಗ್ನೆನ್ಸಿ. 2021 ಅಮೆಂಡ್ಮೆಂಟಲ್ಲಿ ಇಟ್ಸ್ ಬೀನ್ ಟೋಲ್ಡ್ ಕ್ಲಿಯರ್ಲಿ ಅಪ್ ಟು 24 ವೀಕ್ಸ್ವರೆಗೂ ಮಾಡ್ಬೋದು ಅಂತ ಅಂದ್ಬಿಟ್ಟು. ಯಾಕಂದರೆ ಕೆಲವೊಂದು ಟೆಸ್ಟ್ಗಳು ನಾವು ಮಾಡ್ತೀವಿ ನಾವು ಬಿಟ್ವೀನ್ 18 to 20 ವೀಕ್ಸ್. ಆ ರಿಪೋರ್ಟ್ಸ್ ಬರೋದಕ್ಕೆ ನಮಗೆ 4 ವೀಕ್ಸ್ ಆಗಿಬಿಡುತ್ತೆ. ಸೊ ಬೈ ದೆನ್ ಶಿ ವುಡ್ ಹವ್ ಕ್ರಾಸ್ ಟು 21 ವೀಕ್ಸ್. ಸೊ ಅವಾಗ ನಮಗೆ ಆ ಟರ್ಮಿನೇಷನ್ ಮಾಡೋ ಕಂಡೀಷನ್ಸ್ ಇರುತ್ತೆ, ಬಟ್ ಲೀಗಲಿ ವಿ ಆರ್ ನಾಟ್ ಸಪೋಸ್ ಟು ಡೂ ಇಟ್. ಸೊ ಅವಾಗ ಕಷ್ಟ ಆಗಿಬಿಡುತ್ತೆ ಅಂತ ವಿ ಹ್ಯಾವ್ ಎಕ್ಸ್ಟೆಂಡೆಡ್ ಅಪ್ ಟು 24 ವೀಕ್ಸ್. ಮತ್ತು ಏನು 20 ವೀಕ್ಸಲ್ಲಿ ರಿಸ್ಕ್ ಇರುತ್ತೆ ಬೈ ಟರ್ಮಿನೇಟಿಂಗ್ ದ ಪ್ರೆಗ್ನೆನ್ಸಿ, ಸೇಮ್ ರಿಸ್ಕ್ ವಿಲ್ ಹೋಲ್ಡ್ಸ್ ಗುಡ್ ಅಪ್ ಟು 24 ವೀಕ್ಸ್. ಸೊ ಹಾಗಾಗಿ ಇಟ್ ಇಸ್ ಬೀನ್ ಅಲೋಡ್. ಅದನ್ನು ಎಲ್ಲಿಂದ ತರಬೇಕು, ಕೋರ್ಟಿಂದನಾ ಅಥವಾ ನಮ್ಮ ಸ್ಟೇಟಲ್ಲಿ ಆದರೆ KMC ರಿಜಿಸ್ಟರ್ಡ್ ಪ್ರಾಕ್ಟಿಷನರ್ ಇರಬೇಕು, ಆಮೇಲೆ ಸೋ ಮೆನಿ ಇಯರ್ಸ್ ಆಫ್ ಸೀನಿಯರ್ ಗೈನಕಾಲಜಿಸ್ಟ್ ಆಗಿರಬೇಕು, ಆ ಥರದವರೆಲ್ಲ ಮಾಡ್ಬೋದು. ಇನ್ ಕೇಸ್ 20 to 24 ವೀಕ್ಸ್ ಅಂದರೆ ಅಂಡರ್ ದ ಸೂಪರ್ವಿಷನ್ ಆಫ್ ಸೀನಿಯರ್ ಗೈನಕಾಲಜಿಸ್ಟ್, ಇಬ್ಬರು ಗೈನಕಾಲಜಿಸ್ಟ್ ಇರ್ತಾರೆ. 24 ವೀಕ್ಸ್ ಆದಮೇಲೆ 2 ಸೀನಿಯರ್ ಗೈನಕಾಲಜಿಸ್ಟ್ ಇರುವಂಥದ್ದು, ಆ್ಯಂಡ್ ವಿತ್ ಸ್ಪೆಷಲ್ ಪರ್ಮಿಷನ್ಸ್. ಬೈ ಚಾನ್ಸ್ 28 ವೀಕ್ಸ್ ಒಳಗಡೆ ಮಾಡುವಂಥದ್ದು. ಅಕಸ್ಮಾತ್ ಬೇಬಿ ಸರ್ವೈವ್ ಆದರೆ ವಾಟ್ ಡು ವಿ ಡೂ? ಬೇಬಿ ಇಸ್ ಅಲೈವ್ ಅಂದರೆ, ಸೊ ದಟ್ ಬಿಕಮ್ಸ್ ಅಗೈನ್ ಪ್ರಾಬ್ಲಮ್ ಫಾರ್ ದ ಮದರ್ ಆ್ಯಸ್ ವೆಲ್ ಆಸ್ ಟು ದ ಡಾಕ್ಟರ್. ಸೊ ಈ ಥರದ್ದೆಲ್ಲ ತೊಂದರೆಗಳಿರೋದ್ರಿಂದ ವಿ ಶುಡ್ ಹ್ಯಾವ್ ಅ ಸ್ಪೆಷಲ್ ಪರ್ಮಿಷನ್ ಫಾರ್ ದಟ್. ಆ್ಯಂಡ್ ಮೋಸ್ಟ್ ಟೈಮ್ಸ್ ಬಿಫೋರ್ 24 ವೀಕ್ಸ್ ಅಂದರೆ ಬೇಬಿ ವಿಲ್ ನಾಟ್ ಸರ್ವೈವ್. ಸೊ ಹಾಗಾಗಿ ದಟ್ ಶುಡಂಟ್ ಬಿ ಎ ಮೇಜರ್ ಇಶ್ಯೂಸ್.